ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲಬುರಗಿಯಲ್ಲಿ ಬೆಳಗ್ಗೆನೆ ಪೊಲೀಸರ ಗುಂಡಿನ ಸದ್ದು ಕೇಳಿಬಂದಿದೆ. ಬಂಧನಕ್ಕೆ ಅಂತ ಹೇಳಿ ತೆರಳಿದ್ದಾಗ ಪೊಲೀಸರ ಮೇಲೇನೆ ಆರೋಪಿ ಹಲ್ಲೆಗೆ ಯತ್ನವನ್ನ ಮಾಡಿರುವಂತಹ ಘಟನೆ ನಡೆದಿದೆ. ಜೈಲಿನಿಂದ ಪರಾರಿಯಾಗಿದ್ದವನ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಸಂತೋಷ್ ಎಂಬ ಪರಾರಿಯಾದಂತಹ ಕೈದಿಯ ಕಾಲಿಗೆ ಫೈರಿಂಗ್ ಮಾಡಲಾಗಿದೆ. ಈ ವೇಳೆ ಆತ್ಮರಕ್ಷಣೆಗಾಗಿ ಆರೋಪಿ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಪೊಲೀಸರ ಮೇಲೇನೆ ಆರೋಪಿ ಹಲ್ಲೆಗೆ ಯತ್ನಿಸಿದಾಗ ಪೊಲೀಸರು ಈ ರೀತಿಯಾದಂತಹ ಗುಂಡು ಹಾರಿಸಿದ್ದಾರೆ. ಘಟನೆಯಲ್ಲಿ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಗಾಯಗಳಾಗಿದೆ. ಗಾಯಾಳು ಕೈದಿ ಹಾಗೆ ಪೊಲೀಸರಿಗೆ ಜಿಮ್ಸ್ನಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಗಾಯಗೊಂಡಂತಹ ಕೈದಿ ಸಂತೋಷ್ ಹಾಗೆ ಪೊಲೀಸರನ್ನ ಕಲಬುರಗಿ ಜಿಮ್ಸ್ ಆಸ್ಪತ್ರೆಯ ಟ್ರಾಮಾ ಸೆಂಟರ್ನಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ. ಇದು ಕಲಬುರಗಿಯಲ್ಲಿ ಆಗಿರುವಂಥದ್ದು. ಬೆಳಗ್ಗೆನೆ ಪೊಲೀಸರ ಗುಂಡಿನ ಸದ್ದು ಕೇಳಿಬಂದಿದೆ. ಜೈಲಿನಿಂದ ಪರಾರಿಯಾಗಿದ್ದಂತಹ ಕೈದಿ ಕಾಲಿಗೆ ಗುಂಡು ಹಾರಿಸಿ ಇದೀಗ ಮತ್ತೆ ಬಂಧನವನ್ನ ಮಾಡಲಾಗಿದೆ. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಪರಾರಿಯಾಗಿದ್ದಂತಹ 3 ಸಜಾ ಕೈದಿಗಳ ಪೈಕಿ ಒಬ್ಬನನ್ನ ಪೊಲೀಸರು ಸಿನಿಮಿಯ ಕಾರ್ಯಾಚರಣೆಯಲ್ಲಿ ಬಂಧಿಸಿದ್ದಾರೆ. ಬಂಧನಕ್ಕೆ ತೆರಳಿದಂತಹ ವೇಳೆ ಪೊಲೀಸರ ಮೇಲೇನೆ ಹಲ್ಲೆಗೆ ಯತ್ನಿಸಿರುವಂತಹ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಆತ್ಮರಕ್ಷಣೆಗೋಸ್ಕರ ಪೊಲೀಸರು ಆರೋಪಿಯ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಘಟನೆಯಲ್ಲಿ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಗೂ ಕೂಡ ಗಾಯಗಳಾಗಿದೆ. ಜೊತೆಗೆ ಆ ಗಾಯಾಳು ಕೈದಿ ಏನಿದ್ದಾನೆ ಆತನನ್ನ ಕೂಡ ಆಸ್ಪತ್ರೆಗೆ ದಾಖಲಿಸಿ ಇದೀಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮಂಗಳವಾರ ತಡರಾತ್ರಿ ಕಲಬುರಗಿ ಕೇಂದ್ರ ಕಾರಾಗೃಹದ ಕಾಂಪೌಂಡ್ ಗೋಡೆಯನ್ನ ಹಾರಿ ಪರಾರಿಯಾಗಿದ್ದಂತ ಸಜಾ ಕೈದಿಗಳಾದ ಸಂತೋಷ್ ಮಸ್ತಾನ್ ಹಾಗೆ ಸಾಗರ್ ಇವರ ಬಂಧನಕ್ಕಾಗಿ 4 ವಿಶೇಷ ಪೊಲೀಸ್ ಟೀಮ್ ಅನ್ನ ಕೂಡ ರಚನೆ ಮಾಡಲಾಗಿತ್ತು. ಹಾಗಾಗಿ ಶೋಧ ಕಾರ್ಯಾಚರಣೆಯನ್ನ ಕೂಡ ಮಾಡಲಾಗ್ತಾ ಇತ್ತು. ಹಾಗೆ ಜೈಲಿಗೆ ಡಿಐಜಿ ಕೂಡ ಈಗ ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಒಟ್ಟಾರೆ ಕಲಬುರಗಿಯಲ್ಲಿ ಆಗಿರುವಂತಹ ಘಟನೆ ಇದು. ಕೇಂದ್ರ ಕಾರಾಗೃಹದ ಕಾಂಪೌಂಡ್ ಗೋಡೆಯನ್ನ ಹಾರಿ ಪರಾರಿಯಾಗಿದ್ರು. ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಸೂಕ್ತ ಸೆಕ್ಯೂರಿಟಿ ಇಲ್ವಾ ಅನ್ನುವಂತಹ ದೊಡ್ಡ ಮಟ್ಟದಲ್ಲಿ ಚರ್ಚೆಯೂ ಕೂಡ ಆಗ್ತಾ ಇತ್ತು. ಹಾಗಾಗಿ ಈಗ ಎಂಟ್ರಿ ಕೊಟ್ಟು ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಆಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ ದೂರವಾಣಿ ಸಂಪರ್ಕದಲ್ಲಿ. ಭೀಮಪ್ಪ, ಕಲಬುರಗಿಯಲ್ಲಿ ಪೊಲೀಸರ ಗುಂಡಿನ ಸದ್ದು ಒಂದು ರೀತಿ ಬೆಳಗ್ಗೆನೆ ಆಗಿದೆ. ಆದರೆ ಬಂಧನಕ್ಕೆ ತೆರಳಿದಾಗ ಆರೋಪಿ ಯಾವ ರೀತಿಯಾಗಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟ, ಈತನ ಜೊತೆಗೆ ಇನ್ಯಾರಿಗೆ ಶೋಧ ಮಾಡುವಂತ ಕೆಲಸ ಆಗ್ತಾ ಇತ್ತು? ಒಟ್ಟಾರೆಯಾಗಿ ಪೊಲೀಸರ ಪ್ರಯತ್ನ ಯಾವ ರೀತಿಯಾಗಿತ್ತು? ಹೌದು ದಿವ್ಯದಾಸ್, ಏನಂದ್ರೆ ನಿನ್ನೆ ನಸುಕಿನ ಜಾವ ಕಲಬುರಗಿಯ ಕೇಂದ್ರ ಕಾರಾಗೃಹದಿಂದ 3 ಕೈದಿಗಳು ಏನಂದ್ರೆ ಗೋಡೆ ಹಾರಿ ಎಸ್ಕೇಪ್ ಆಗಿದ್ದರು. ಸಾಗರ್, ಸಂತೋಷ್, ಮಶಾಕ್ ಎಂಬ ಏನಂದ್ರೆ ಕೈದಿಗಳು ಪರಾರಿಯಾಗಿದ್ದರು. ಸದ್ಯ ಪೊಲೀಸರು ಏನಂದ್ರೆ ಸಂತೋಷ ಎಂಬಾತನನ್ನು ಬಂಧಿಸಿದ್ದಾರೆ. ಬಂಧನಕ್ಕೆ ಹೋದಂತ ಸಂದರ್ಭದಲ್ಲಿ ಏನಂದ್ರೆ ಈ ಸಂತೋಷ್ ಎಂಬ ಕೈದಿ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಪೊಲೀಸರ ಆತ್ಮರಕ್ಷಣೆಗಾಗಿ ಆತನ ಕಾಲಿಗೆ ಏನಂದ್ರೆ ಗುಂಡು ಹೊಡೆದಿದ್ದಾರೆ. ಘಟನೆಯಲ್ಲಿ ಇಬ್ಬರು ಪೊಲೀಸರಿಗೆ ಗಾಯಗಳಾಗಿವೆ ಎನ್ನಲಾಗಿದೆ. ಸದ್ಯ ಪೊಲೀಸರಿಗೆ ಗಾಯಗಳಾದ ಪೊಲೀಸರಿಗೆ ಮತ್ತು ಕೈದಿ ಸಂತೋಷ್ಗೆ ಏನಂದ್ರೆ ಕಲಬುರಗಿ ನಗರದ ಟ್ರಾಮಾ ಕೇರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಇನ್ನುಳಿದ ಇಬ್ಬರಿಗಾಗಿ ಏನಂದ್ರೆ ಪೊಲೀಸರು ಶೋಧ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಕೇಂದ್ರ ಕಾರಾಗೃಹಕ್ಕೆ ಕಾನೂನು ಕಾರಾಗೃಹದ ಇಲಾಖೆ ಆಡಳಿತ ವಿಭಾಗದ ಅಧಿಕಾರಿ ಡಿಐಜಿ ಅವರು ಕೂಡ ಭೇಟಿ ನೀಡಿ ಏನಂದ್ರೆ ಅಧಿಕಾರಿಗಳಿಂದ ಮಾಹಿತಿ ಪಡೆಯುತ್ತಿದ್ದಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಏನಂದ್ರೆ ನಿನ್ನೆ ನಸುಕಿನ ಜಾವ ಏನಂದ್ರೆ 3 ಕೈದಿಗಳು ಕಲಬುರಗಿಯ ಸೆಂಟ್ರಲ್ ಜೈಲಿನಿಂದ ಪರಾರಿಯಾಗಿದ್ದರು. ಸದ್ಯ ಅದರಲ್ಲಿ ಒಬ್ಬ ಕೈದಿಯನ್ನು ಏನಂದ್ರೆ ಪೊಲೀಸರು ಬಂಧಿಸಿದ್ದಾರೆ. ಬಂಧಿಸಿದಂತ ಸಂದರ್ಭದಲ್ಲಿ ಏನಂದ್ರೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ಮಾಡಿದ ಸಂದರ್ಭದಲ್ಲಿ ಕಾಲಿಗೆ ಗುಂಡು ಹೊಡೆದಿರ್ತಕ್ಕಂಥದ್ದು. ಸದ್ಯ ಕಲಬುರಗಿ ನಗರದ ಟ್ರಾಮಾ ಕೇರ್ ಆಸ್ಪತ್ರೆಯಲ್ಲಿ ಕೈದಿಗೆ ಚಿಕಿತ್ಸೆ ಕೊಡಿಸಲಾಗುತ್ತದೆ. ಇನ್ನು ಆಸ್ಪತ್ರೆಗೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಅವರು ಕೂಡ ಭೇಟಿ ನೀಡಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ ರಾಜ್ಯಾದ್ಯಂತ ಸದ್ದು ಮಾಡಿದ್ದ ಏನಂದ್ರೆ ಕೈದಿಗಳ ಪರಾರಿ. ಸದ್ಯ ಈಗ ಒಬ್ಬ ಕೈದಿಯನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು ದಿವ್ಯದಾಸ್. ಓಕೆ, ಒಂದು ಕಡೆ ಪರಿಶೀಲನೆ ಮಾಡುವಂತಹ ಕೆಲಸ ಆಗಿದೆ, ಇನ್ನೊಂದು ಕಡೆ ಈ ರೀತಿಯಾದಂತಹ ಘಟನೆಗಳಾಗ್ತಾ ಇದೆ, ಜೈಲಿನಿಂದನೇ ಪರಾರಿ ಆಗ್ತಾರೆ ಅಂತ ಹೇಳಿದ್ರೆ ಸೂಕ್ತವಾದಂತಹ ಭದ್ರತಾ ವ್ಯವಸ್ಥೆ ಅಲ್ಲಿ ಇರ್ಲಿಲ್ವಾ ಅಥವಾ ಹೇಗೆ ಎಸ್ಕೇಪ್ ಆಗಿದ್ರು? ಆ ತನಿಖೆ ಯಾವ ಹಂತದಲ್ಲಿದೆ? ಹೌದು ದಿವ್ಯದಾಸ್, ಏನಂದ್ರೆ ಸದ್ಯದ ಮಾಹಿತಿ ಪ್ರಕಾರ ಅವರು ಜೈಲಿನ ಕಂಬಿಗಳನ್ನ ಏನಂದ್ರೆ ಕಟ್ ಮಾಡಿ ನಂತರ
ಆ ಗೋಡೆ ಮೇಲೆ ಏರಿ ಗೋಡೆ ಮೇಲಿಂದ ತಮ್ಮ ಬಟ್ಟೆಗಳನ್ನು ಏನಂದ್ರೆ ಗಂಟು ಕಟ್ಟಿ ಇಳೆಬಿಟ್ಟು ಅಲ್ಲಿಂದ ಏನಂದ್ರೆ ಅವರು ಜಿಗಿದು ಪರಾರಿಯಾಗಿದ್ದಾರೆ. ಏನಂದ್ರೆ ಪರಾರಿಯಾಗಿದ್ದಾರೆ. ಸದ್ಯ ಮೇಲ್ನೋಟಕ್ಕೆ ಏನಂದ್ರೆ ಜೈಲಾಧಿಕಾರಿಗಳು ಮತ್ತು ಸಿಬ್ಬಂದಿ ಏನಂದ್ರೆ ನಿರ್ಲಕ್ಷ್ಯದಲ್ಲಿ ಎದ್ದು ಕಾಣ್ತದೆ. ತನಿಖೆಯ ನಂತರ ಅಷ್ಟೇ ಅಂದ್ರೆ ಯಾವ ರೀತಿ ಪರಾರಿಯಾಗಿದ್ದರು, ಯಾವ ರೀತಿ ಏನಂದ್ರೆ ಪೊಲೀಸರು ನಿರ್ಲಕ್ಷ್ಯದಲ್ಲಿ ಆಗಿತ್ತಂತಕ್ಕಂಥದ್ದು ಏನಂದ್ರೆ ತನಿಖೆಯ ನಂತರ ಅಷ್ಟೇ ಗೊತ್ತಾಗಲಿದೆ. ದಿವ್ಯಾದಾಸ್. ಓಕೆ, ಥ್ಯಾಂಕ್ ಯು ಭೀಮಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.